ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಟೋಟಲ್ ಇಲ್ಲೊಂದು 15 ಸೊಪ್ಪು ಐತೆ, ಇನ್ನೂ ಸೊಪ್ಪಿದೆ ಅಲ್ಲೇನಮ್ಮ. ಇನ್ನು ಆಲೆ ಸೊಪ್ಪು ಇನ್ನೂ ಯಾವುದ್ಯಾವುದೋ ಹೇಳ್ತಿದ್ದಾರೆ, ಅದೆಲ್ಲ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅದು ಮಾಡ್ತಾರೆ. ಟೋಟಲ್ ಇನ್ನು ಇಲ್ಲಿ ಒಂದು 15 ಸೊಪ್ಪಿನ ಸಾರು ಮಾಡ್ತಾರೆ ಇವತ್ತು. 15 ಸೊಪ್ಪು ಸೇರಿಸಿ ನೀವು ನೋಡಿದ್ರೆ ಗೊತ್ತಾಗ್ಬೋದು. ಇಲ್ಲೇ ಎಷ್ಟೊಂದಿದೆ ಅಮ್ಮ. ಇದೊಂದು ಹೇಳಿಲ್ಲ, ಇದು ನೆಲನೆಲ್ಲಿ ಸೊಪ್ಪು ಅಂತ. ಇದು ಜಾಂಡೀಸ್ಗೂ ಒಳ್ಳೇದಿದು. ಇದು ಸೊಪ್ಪು ಜಾಂಡೀಸ್ ಕಾಯಿಲೆಗೆ ತಿಂದಿದ್ದೀವಿ ಅಂದರೆ 3 ತಿಂಗಳು ಎಣ್ಣೆದೇನೂ ತಿನ್ನಂಗಿಲ್ಲ. ನಾನು ನಿನಗೆ ಮಾಡಿಕೊಟ್ಟಿದ್ದೆ, ರುಬ್ಬಿಡೋದು. ಇದನ್ನು ಗುಳಿಗೆ ಮಾಡಿ ದಿನ ಒಂದೊಂದು 3 ದಿನ 9 ದಿನ ಕೊಟ್ಬಿಟ್ರೆ, 9 ದಿನ ಅಂತೂ ಕೊಡಬೇಕು. 3 ತಿಂಗಳು ಎಣ್ಣೆ ಪದಾರ್ಥ, ಹಾಲಾಗಲಿ ಮೊಸರಾಗಲಿ ಜಿಡ್ಡಿನ ಪದಾರ್ಥ ಏನೂ ತಿನ್ಬಿಡ್ದು. ಮಜ್ಜಿಗೆ ಊಟ ಮಾಡ್ಬೋದು, ಬೇಳೆ ಸಪ್ಪೆಸರು, ಅನ್ನ, ಮುದ್ದೆ, ಎಣ್ಣೆ ಐಟಮು ಏನೂ ತಿನ್ನಬಾರ್ದು. ನಂಗೆ ಚಿಕ್ಕ ವಯಸ್ಸಲ್ಲಿ ಜಾಂಡೀಸ್ ಇದಾಗಿತ್ತು, ಅವಾಗ ಮಾಡಿಕೊಟ್ಟಿದ್ರಂತೆ. 1 ವರ್ಷ 2 ವರ್ಷದ 3 ವರ್ಷದ ಮಗಿಗೆ ನಿನಗೆ ಜಾಂಡೀಸ್ ಆಗಿತ್ತು, ಮಾಡಿಕೊಟ್ಟಿದ್ದೆ ರುಬ್ಬಿ. ಈ ಸೊಪ್ಪು ನೆಲನೆಲ್ಲಿ ಸೊಪ್ಪು ಅಂತ. ನೆಲನೆಲ್ಲಿ ಸೊಪ್ಪು ನಾನು ಯಾರಿಗ ತೋರಿಸ್ದೆ, ಯಾಕೆ ಹಿಂಗಾಗೈತೆ ನಮ್ಮ ಮಗಿಗೆ ಅಂತ. ಇದು ಜಾಂಡೀಸ್ 9ಗೆ ಈ ಸೊಪ್ಪು ಕುಟ್ಟಿ ಕೊಡು 9ಗೆ ಕೊಟ್ಟಿದ್ದೆ, ಮೇಲಾಗೈತೆ. ಈಗ ಸೊಪ್ಪೆಲ್ಲನ ಸೋಸ್ಬಿಟ್ಟು ತೊಳೆದು ತಗೊಂಬಂದಿದ್ದೀನಿ. ಈಗ ಮೊಳಕೆ ಹುಳಿ ಕಾಳು ತಗೊಂಡಿದ್ದೀನಿ ಸೊಪ್ಪಿನ ಸಾರಿಗೆ ಹಾಕಕ್ಕೆ. ಮೊಳಕೆ ಹುಳಿ ಕಾಳು ಹಾಕಿ ಮಾಡ್ತೀಯಾ? ಮೊಳಕೆ ಹುಳಿ ಕಾಳು ಹಾಕಿರೆ ಸಾರು ಚೆನ್ನಾಗಿರುತ್ತೆ. ಅದಕ್ಕೆ ಮೊಳಕೆ ಹುಳಿ ಕಾಳು ತಗೊಂಡಿದ್ದೀನಿ, ಬರೇ ಮೊಳಕೆ ಹುಳಿ ಕಾಳು. ಇದು ಸೊಪ್ಪೆಲ್ಲ ಕುಲ್ಬೆರಕೆ ಸೊಪ್ಪೆಲ್ಲ ಕೊಯ್ಕೊಂಬಂದು ಇಕ್ಕಿದ್ದೀನಿ. ಕುಲ್ಬೆರಕೆ ಸೊಪ್ಪು ಎಲ್ಲ ನಾನಾ ಸೊಪ್ಪು ಕೊಯ್ಕೊಂಬಂದಿದ್ದೀನಿ. ಈಗಳಮ್ಮ ನೀರಿಕ್ಕಿದ್ದೆ, ಕಾಯ್ದವೆ. ಮೊಳಕೆ ಹುಳಿ ಕಾಳು ಹಾಕ್ತೀನಿ ಬೇಯ್ಕೊಂಬಕ್ಕೆ. ಬೇಯ್ಕೊಂಡ್ಲಿ ಸೊಪ್ಪು ತುರ್ಸ್ಕೊಂಡು ಕಾಯಿ ಪಾಯಿ ತುರ್ಕೊಂಡು ರೆಡಿ ಮಾಡ್ಕೋಣ. ಆಮೇಲೆ ಇನ್ನೂ ಐದು ಕೆಲಸ. ಈಗಿರೋದು ಹೇಳಿದೆ, ಬೇಳೆ ಬೇಯ ತಕ್ಕನ ಅಲ್ಲ, ಮೊಳಕೆ ಹುಳಿ ಕಾಳು ಬೇಯ ತಕ್ಕ. ಸರಿ ಈಗಳಮ್ಮ ಬೆಂದವೆ. ಈಗ ಸೊಪ್ಪು ಇಕ್ತೀನಿ. ಈಗ ಸೊಪ್ಪು ತುರ್ಸಿ ಇಕ್ಕೊಂಡಿದ್ದೀನಿ, ಇಕ್ತೀನಿ. ಸೊಪ್ಪಿನ ಸಾರೇ ಚಂದ. ಜೊತೀನಿ ಬೇಕಂದ್ ನೆನ್ಸೋಣ, ಆಮೇಲೆ ಉಪ್ಪು ಹಾಕ್ತೀನಿ. ಈಗಳಮ್ಮ ಉಪ್ಪು ಹಾಕ್ತೀನಿ. ಉಪ್ಪು ಹತ್ಲಿ ಸೊಪ್ಪಿಗೆ. ಸೊಪ್ಪಿಕ್ದಾಗ ಉರಿ ತಾಕ್ದಿದ್ರೆ ಸೊಪ್ಪು ಕರ್ಲುಗಾಯಿ ಬೀಳ್ತೈತಿ. ಕರ್ಲುಗಾಯಿ ಅಂದ್ರೆ ಅದು ಬೇಯಲ್ಲ, ಸಾರು ಚೆನ್ನಾಗಾಗಲ್ಲ. ಹಂಗೆ ಆ ಉರಿ ಚೆನ್ನಾಗಿ ತಾಕ್ಬೇಕು ಉರಿ, ಅವಾಗಲೇ ಸೊಪ್ಪು ಚೆನ್ನಾಗಿ ಬೇಯೋದು. ಅದಕ್ಕೆ ನಮ್ಮಮ್ಮ ಒಂದು ಆಳಕ್ಕಿತ್ತು ಉರಿ ಇಕ್ಕಕ್ಕೆ. ಯಾವ್ದೋ ನಾನೇ. ಈಗಳಮ್ಮ ಬೆಂದೈತೆ, ಇಳಿಸ್ತೀನಿ ಈಗ. ಇಳಿಸಿರೋ ನೋಡಮ್ಮ ಹೆಂಗ್ ಕುದೀತೈತೆ. ಮೊಳಕೆ ಹುಳಿ ಕಾಳು ಜೊತೆ ಸೊಪ್ಪು ನೋಡೋದೇ ಒಂದು ಚಂದ ಅಲ್ಲೇ ನಮ್ಮ. ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಯಾರಿನ್ನ ಈ ಮೊಳಕೆ ಹುಳಿ ಕಾಳು ಟೇಸ್ಟು ಗೊತ್ತಿಲ್ಲ, ನಿಜ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕಾಯಿ ಹಾಕೋತಾರ ನಮ್ಮಮ್ಮ. ಅದ್ರೊಳಗೆ ಹಾಕಿರೆ ಬಿಸಿ ಆಗ್ತೈತಲ್ಲ, ಸ್ವಲ್ಪ ಹೊತ್ತಿದ್ರೂ ಅಳಿಸಲ್ಲ. ಅದಕ್ಕೆ ಬಿಸಿ ಇದ್ದಂಗೆ ಕಾಯಿ ಹಾಕೋಬೇಕು. ಸಾಮಾನ್ಯ ಒಲೆ ಮೇಲೆ ಮಾಡಿದ್ದು ಅಳಿಸಲ್ಲ,
ಚೆನ್ನಾಗಿರ್ತೈತಿ. ಆದ್ರೆ ಸೈಕಿಕ್ ಪಾಕಿಗೆ ಅಳಿಸ್ತೈತೆ ಅಷ್ಟೇ. ಬೇಸಿಗೆ ದಿನ ಅಲ್ವಾ. ಒಲೆಯಲ್ಲಿ ಮಾಡಿದ್ರೆ ಇನ್ನೊಂದು ಅಡ್ವಾಂಟೇಜು, ಬೇಗ ಅಳಿಸಲ್ಲ. ಹೇಳಮ್ಮ, ಸೊಪ್ಪು ಹಿಂಡ್ಕೊಂತೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಕೇಳಿದ್ದೆ, ಯಾರು ಈ ಥರ ಸೊಪ್ಪು ಹಿಂಡ್ತೀರ ಕಮೆಂಟ್ ಮಾಡಿ ಅಂದ. ತುಂಬಾ ಜನ ಕಾಮೆಂಟ್ ಮಾಡಿದ್ರಮ್ಮ. ಹೌದೇ? ಎಲ್ಲ ಇದೇ ಥರಕ್ಕೂ ಸೊಪ್ಪು ಹಿಂಡ್ತಾರಂತೆ. ಎಷ್ಟು ಜನ ಅಂತ ನನಗೂ ಗೊತ್ತಾಯ್ತು. ಇಷ್ಟೊಂದು ಜನ ಇದ್ದಾರೆ ನಮ್ಮ ಥರ ಸೊಪ್ಪು ಹಿಂಡೋರು ಅಂತ. ಖುಷಿ ಆಯಿತು ಕಮೆಂಟ್ ಮಾಡಿದ್ದಕ್ಕೆ. ನಾವು ತಿಳಿಸೋದಕ್ಕಿಂತ ನಿಮ್ಮಿಂದ ತಿಳ್ಕೊಳ್ಳೋದು ಜಾಸ್ತಿನೇ ಐತೆ. ಇವತ್ತು ನೋಡು ಮುದ್ದೆಗೆ ಹತ್ರ ಸೊಪ್ಪು ಮಾಡಿದ್ದೀನಿ. ಮುದ್ದೆ ಮಾಡ್ದಾಗ ಸೊಪ್ಪು ಮಾಡೋದು ನಮ್ಮಮ್ಮ. 3 ಅಷ್ಟೊಂದು ಸೊಪ್ಪಿಕ್ಕಿನೂ ಎಷ್ಟು ಸೊಪ್ಪಿತ್ತು. 3 ಇಂಟಿಕೆ ಮಾಡಿದ್ದೀನಿ. ಎಳೆ ಸೊಪ್ಪು ಚೆನ್ನಾಗೈತೆ. ಅದು ಪುಡಿ ನಂಗೆ ಕೊಟ್ಬಿಡಮ್ಮ, ಯಾಕೆ ಇಟ್ಕೊಂಡು ಉಪ್ಪುಳಮ್ಮ. ಅವಾಗೆಲ್ಲ ಹುಡುಗರ್ಗ ಹಂಗೆ ಒಂದು ಸುತ್ತು ನಿಂತ್ಕೊಂಬರು. ಸೊಪ್ಪು ಅಂದ್ರೆ ದಂಡೆಗೆ ಬೇಸರ ಅವಾಗ ಕೊಡ್ತಿದ್ವಿ. ಪಾಪ ಲೆಕ್ಕಕ್ಕಿಲ್ಲ ಇದು, ಏನು ಮಾಡೋದು. ಅದಕ್ಕೆ ಹಿಂಗೆ ಸೊಪ್ಪಿಸ್ಕೊಂಡು ತಿನ್ನೋದು ಖುಷಿನೇ ಬೇರೆ. ನಂಗಂತೂ ಸಖತ್ ಇಷ್ಟ. ಹಂಗೇನೆ ಎಲ್ಲ ಮಕ್ಕಳಿಗೂ ಕೊಡ್ತಿದ್ದಿದ್ದು. ಚೆನ್ನಾಗಿ ಸೊಪ್ಪು ಚೆನ್ನಾಗಿ ಒಗ್ಗರಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಒಂಚೂರು ಕಾಳನಂತ ಸೊಪ್ಪಿಕೊಂಡಿದ್ದೀನಿ ರುಬ್ಬಕ್ಕೆ, ಸಾರಿ ಮಂದ ಬರಕ್ಕೆ. ಈಗ ಅದ್ರ ಜೊತೆಗೆ ಜೀರಿಗೆ ಹಾಕ್ತೀನಿ. ಜೀರಿಗೆ ಮೆಣಸನ್ನು ತಿನ್ಬೇಕು, ಒಳ್ಳೇದು. ಸ್ಯಾನೆ ಹುರಿದಿದ್ದೀರ ಅಂದ್ಕೊಂತೀರ, ಖಾರ ಆಗ್ತೈತೆ. ಸ್ವಲ್ಪ ನೋಡ್ಕೊಂಡೆ ಹಾಕ್ಕೊಂತೀನಿ. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನ ಹುರಿದಿರೋದು. ಹುರಿದಿರೋ ಬೆಳ್ಳುಳ್ಳಿ ಅವು ಇಲ್ಲಿ ಸೈಡ್ಗೆ ಹಾಕೊಂತೀನಿ. ಕಾಯಿ ಹಾಕ್ತೀನಿ. ಈಗ ಹುಣಸೆ ಹಣ್ಣು ಇಲ್ಲಿ ಸೈಡ್ಗೆ ಇಕ್ತೀನಿ. ಸ್ವಲ್ಪ ರುಬ್ಬಿದ ಮೇಲೆ ಹುಣಸೆ ಹಣ್ಣು ಅದೆಲ್ಲ ಹಾಕ್ತೀನಿ. ಹುಣಸೆ ಹಣ್ಣು ಬೆಳ್ಳುಳ್ಳಿ ಇಷ್ಟ ಹಾಕೊಂಡು ರುಬ್ಕೊಳ್ಳೋದು ಸೊಪ್ಪಿನ ಸಾರಿಗೆ. ಆಯ್ತಮ್ಮ. ಏನಿಲ್ಲ, ಇದನ್ನ ಎತ್ಬಿಟ್ಟು ಸೊಪ್ಪು ನೀರಲ್ಲಿ ಕಲಿಸ್ತಾರಷ್ಟೇ ಅಲ್ವಮ್ಮ? ಕಲಿಸಿದ್ರೆ ಆಯಿತು ಸೊಪ್ಪಿನ ಸಾರು. ಆಯಿತು. ನಂಗಂತೂ ಹೊಟ್ಟೆ ಹಸಿತೈತೆ. ನಮ್ಮಮ್ಮ ಲೇಟಾಗಿ ಮಾಡುತ್ತೆ. ಸೊಪ್ಪಿನ ಸಾರೇ ಲೇಟಮ್ಮ. ಸೋಸ್ಬೇಕು. ಆದ್ರೂ ಸೊಪ್ಪಿನ ಸಾರೇ ಇಷ್ಟ ನಮ್ಮ ಮನೆಯಲ್ಲಿ. ಆರ್ಬೇಕು, ಅದು ಹಿಂಡಬೇಕು, ಖಾರ ರುಬ್ಬೇಕು. ಎಷ್ಟು ರಿಸ್ಕ್ ನೋಡು ಸೊಪ್ಪಿನ ಸಾರು. ಅವಾಗೆಲ್ಲ ಹಿಂಗೆ ಅಮ್ಮ ಬಂಡೆ ಮೇಲೆ ಮುದ್ದೆ ಮಾಡ್ತಿದ್ದು. ಅವಾಗೇನು ಇವಾಗೆ ಮಾಡ್ತಾ ಇದೆಯಲ್ಲ? ಅಲ್ಲ, ನಾನು ಮಾಡ್ತಿದ್ದೀನಿ. ಅವಾಗೆಲ್ಲ ಹಿಂಗೆ ಮಾಡ್ತಿದ್ದು. ಈಗ ಯಾರು ಪ್ರತಿಯೊಬ್ಬರ ಮನೆಗೆ ಬಂಡೆ ಎಲ್ಲ ಐತಿ. ಹೇಳಮ್ಮ, ಖಾರ ರುಬ್ಬಿ ಕಲಸಿದ್ದೀನಿ. ಸೊಪ್ಪಿನ ಸಾರು ಆಗಿದ್ದೆ. ಸೊಪ್ಪಿನ ಸಾರು, ಬೆರ್ಕೆ ಸೊಪ್ಪಿನ ಸಾರು, ಅಡವಿ ಸೊಪ್ಪಿನ ಸಾರು ಎಲ್ಲ ಬೆರ್ಕೆ ಸೊಪ್ಪು. 14-15 ಸೊಪ್ಪು ಹಾಕಿ ಸೊಪ್ಪಿನ ಸಾರು ಮಾಡಿರೋದು ಚೆನ್ನಾಗಿರುತ್ತೆ. ನೀವು ಎಲ್ಲ ಸಿಕ್ಕಿರ್ ಮಾಡ್ಕೊಂಡು ಉಂಡ್ರಿ, ಒಳ್ಳೇದು. ಒಂದೊಂದು ಸೊಪ್ಪಿನಾಗೂ ಒಂದೊಂದು ಅಂಶಿ ಇರುತ್ತೆ. ಇಂಥ ಸೊಪ್ಪು ಎಂಬುದೇನಿಲ್ಲ. ಕುಡಿಕೆಂಬರೋದು ತಿಂಬ ಸೊಪ್ಪು ಮಾತ್ರ ಕುಡಿಕೆಂಬದು ಬರೋದು. ಸರಿನಮ್ಮ. ಒಂದು ಖಾರೆ ಕುಡಿ ಸಿಕ್ಕಿರೋನು ಕುಡಿಕೆಂಬರ್ರಿ, ಅದೇ ಎಲ್ಲ ತಿಂಬದೆ. ಈಗ ಸೊಪ್ಪು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸೊಪ್ಪು ಒಗ್ಗರಣೆ ಹಾಕಿದ್ದೀನಿ. ಹಸಿಮೆಣಸಿಕಾಯಿ ಈರುಳ್ಳಿ ಹಾಕೊಂಡು ಒಗ್ಗರಣೆ ಹಾಕಿದ್ದೀನಿ ಸೊಪ್ಪನ್ನ. ಈಗ ಊಟ ಮಾಡೋದೆ. ಅಮ್ಮ ಹೊಟ್ಟೆ ಎಷ್ಟೈತೆ? ಆದ್ರೆ ನನ್ಗೆ ಹೇಳ್ದಲ್ಲ ನೆನ್ನೆ, ಅದೇ ಎಲ್ಲೆಲ್ಲ ಇವತ್ತು ಊಟ ಬೇಕು ನಂಗಂತ. ನಾವು ಹಂಗೆ ಹೋದಾಗ ಕುಡಿಕೊಂಡು ಬಂದು ಎಷ್ಟೊತ್ತನ ಆಗ್ಲಿ, 1 ಗಂಟೆ ಆಗ್ಲಿ 2 ಗಂಟೆ ಆಗ್ಲಿ, ದನ ಹೊಡ್ಕೊಂಬರುವಾಗ್ಲೇ ಕಿತ್ಕೊಂಬಂದ್ಬಿಟ್ಟು ಈ ತರ ಇಸ್ತ್ರ ಹಚ್ಚಿಬಿಟ್ಟು, ನಾವೇನು ಅರ್ಜೆಂಟ್ಗೆ ಇಷ್ಟೊತ್ತಿಗೆಲ್ಲ ಊಟ ಮಾಡ್ತಿರ್ಲಿಲ್ಲ. 1 ಗಂಟೆ 2 ಗಂಟೆ ದನ ಹೊಡ್ಕೊಂಬಂದು ಕಟ್ಟೆ ಹಾಕಿ ಊಟ ಮಾಡ್ತಿದ್ದಿದ್ದು. ಹಿಂಗ್ ಮುತುಗ್ದೆಲೆ ಕಿತ್ಕೊಂಬಂದು ಆ ಮುತುಗ್ದೆಲೆ ನೋಡಿ ಬಿಡ್ಲಾರ್ದನೆ ಕಿತ್ಕೊಂಬಂದು ಊಟ ಮಾಡ್ತಿದ್ವಿ. ನಂಗೂ ಆಸೆ ಆಯ್ತಮ್ಮ, ನೀನು ಊಟ ಮಾಡಿದೆ ಅಂದಲ್ಲ, ನನಗೂ ತಿನ್ಬೇಕು ಇದರಲ್ಲಿ ಅಂತ.
ಅದಕ್ಕೆ ಇವತ್ತು ನನಗೂ ಹೊಟ್ಟೆ ಐತೆ ಆದ್ರೂ ಇಲ್ಲಮ್ಮ ಇದು ಮಾಡಿಕೊಡು ಇದರಲ್ಲೇ ತಿನ್ನಬೇಕು ನಾನು ಅಂತ ಕಟ್ಟಿ ತಗೊಂಡು ಈ ಥರ ಮಾಡ್ಕೊಬೇಕಾ. ಈ ಥರ ಜೊಪ್ಪೆ ಮಾಡಿಬಿಟ್ಟು ಈ ಸಾರು ನಿಲ್ಬೇಕಲ್ಲ, ಸೊಪ್ಪು ಉಳ್ಸೆಪ್ಪು ಅಂತದಾದ್ರೆ ಹಂಗೆ ಬಿಟ್ಕೋಬಹುದು. ಈಗ ಇದ್ರಾಗ ಮುದ್ದೆ ಇಕ್ಕೆ ಮುದ್ದೆ ಸೊಪ್ಪುನು ಇದ್ರಾಗ ಸಾರು ಬಿಟ್ಕ ಉಣ್ಣು. ಓ ಹಿಂಗೆ ಅಷ್ಟೇ. ತಗೋಬಾ ಇಕ್ತೀನಿ ಉಂಬೆ ಅಂತೆ. ಇದರಲ್ಲೂ ನೋಡೋಣ ಹೆಂಗಿರುತ್ತೆ ಅಂತ. ನಂಗಂತೂ ಫುಲ್ಲು ಖುಷಿ ಐತೆ ಇದರಲ್ಲಿ ತಿಂತಾ ಇರೋದಕ್ಕೆ. ನನ್ನ ಮುದ್ದೆ ಊಟ ಮಾಡು. ಹೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತೈತೆ ಇದ್ರಲ್ಲಿ ಊಟ ಮಾಡೋಕ್ಕೆ. ಆಟ ಆಡೋ ಥರ ಐತಮ್ಮ ಇದು. ನಾವೆಲ್ಲ ಹುಡುಗರಾಗ ತಂದು ಉಮ್ತಿದ್ವಿ. ಅಲ್ಲಮ್ಮ ನನಗೆ ಖುಷಿ ಆಗ್ತೈತೆ, ಆಟ ಆಡೋ ಥರ ಐತಲ್ಲ ಇದು, ಒಂಥರ ಚೆನ್ನಾಗಿ ಅನಿಸ್ತೈತೆ ನನಗೆ. ನಿಂಗೆ ಹೆಂಗ್ ಅನ್ಸ್ತೈತೆ ಹಳೇದು? ನನಗೇನ್ ಅನ್ಸಲ್ಲಪ್ಪ, ನಾನು ಉಂಡು ರೂಢಿ ನನ್ಗೇನ್ ಅನ್ಸಲ್ಲ. ಮೊದ್ಲೆಲ್ಲ ಹಿಂಗೆ ಕಿತ್ಕೊಂಡ್ ನಾವು ಉಣ್ತಿದ್ದು ಎಲ್ಲ ನಾವು ಹೊಲ್ತಕ್ಕೆ ಕೂಲಿ ಹೊತ್ತಾಗ ಊಟ ತರಲ್ಲ ಕೆಲ್ಸಕ್ಕೆ ಹೊತ್ತಾಗಿ, ಅವಾಗೆಲ್ಲ ನಾ ಎಲೆ ಇಲ್ದಿದ್ರೆ ಅವಾಗೆಲ್ಲಿ ಅಡಕೆ ಪಟ್ಟೆ ಬೋಲು ಇರ್ತಿರ್ಲಿಲ್ವಲ್ಲ, ಹಳ್ಳೆಲೆ ಮುತುಗ್ದೆಲೆ ಕಿತ್ಕೊಂಡ್ಬಂದು ಇಕ್ಕರಮ್ಮ ಉಂಡಿದೀವಿ. ನಮ್ಗೇನ್ ಅನ್ಸಲ್ಲ. ನಂಗೆ ಇಷ್ಟ ಆಗ್ತೈತೆ, ಖುಷಿ ಆಗ್ತೈತೆ ಇದ್ರಲ್ಲಿ ಊಟ ಮಾಡಕ್ಕೆ. ಒಂಥರ ಆಡ ಹುಡುಗರ ಥರ ಏನೋ ನಾವು ಚಿಪ್ಪು ಗುಂಡೆಲ್ಲ ಇಕ್ಕೊಂಡು ಆಟ ಆಡ್ತಿದ್ರಲ್ಲ ಹಂಗೆ ಅನಿಸ್ತೈತೆ ನನಗೆ. ಚೆನ್ನಾಗಿದೆ. ನಮ್ಮ ಅಮ್ಮ ನಾನು ಹೇಳೋದ್ರಲ್ಲ ಅಲ್ಲೇ ಊಟನೇ ಮಾಡ್ತಾವ್ರೆ. ಚೆನ್ನಾಗೈತೆ. ಚೆನ್ನಾಗೈತಾ? ನಾನು ತಿನ್ನೋದು ವಿಡಿಯೋ ಮಾಡೋಕೆ ಇಷ್ಟ ಇಲ್ಲ, ಏಕೆಂದರೆ ನನಗೆ ಅದನ್ನು ಅನುಭವಿಸ್ಕೊಂಡು ತಿನ್ನಬೇಕು. ಪ್ಲೀಸ್ ಯಾರೋ ಬೇಜಾರು ಮಾಡ್ಕೊಬೇಡಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಅಲ್ವಮ್ಮ? ಹೌದಮ್ಮ. ಕಾಯ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಾನೆಲ್ಲ ಯಾವುದಾದ್ರೂ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಖಂಡಿತ ಓದ್ತೀನಿ, ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.